ಸೂತ್ರಧಾರನ ಸೂತ್ರ ಹರಿದ ಅಹಂಕಾರದಿ ಎದೆ ಬಿರಿದು ಮೆರೆವ ಅಸುರರ ಹುಟ್ಟು ಅಡಗಿಸುವ ದೊರೆಯ ನೊಂದು ಬೆಂದವರ ಭರವಸೆಯ ಆಶಾ ಕಿರಣ. ಅಜ್ಞಾನ ಕತ್ತಲಿನಿಂದ ಕೂಡಿದ ಜಗತ್ತನ್ನು ಜ್ಞಾನದ ಬೆಳಕನ್ನು ಬೆಳಗಿಸಲು ಬಂದ ಧೀಮಂತ ನಾಯಕ ಭೀಮಾಬಾಯಿ ಹಾಗೂ ರಾಮ್ಜಿ ಸತ್ಪಾಲ್ ಇವರ ಒಡಲಿನಿಂದ ಧರೆಗಿಳಿದು ಬಂದ ಮಹಾನಾಯಕ ಜ್ಞಾನಜ್ಯೋತಿ ಬಾಬಾ ಸಾಹೇಬ್ ಅಂಬೇಡ್ಕರರ ಜನನ. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯು ಉದಯನಿ ಉಲ್ಕೆನಿ ಸಕಲನಿ ಪಣವಿಡು ನಾಳೆಯ ಚರಿತೆ. ಯುಗವು ಇರುವ ತನಕವು ನೀನೇ ಜನರ ಕಾಯೋ ಧಮನಿಯು ನೀನೇ. ತಡೆವಾಲೆಯು ನೂರಿದೆ ಮುಂದೆ ಅಂಜದೆದೆಯ ನಾವಿಕನೆದುರೇ. ಪಣವಿಡು ನಾಳೆಯ ಚರಿತೆ ಪಣವಿಡು ನಾಳೆಯ ಚರಿತೆ. ಸಾವಿರ ಪಡೆಗಳು ಸಮರವೇ ಸಾರಲಿ ಕ್ಷಣದಲ್ಲಿ ಒಬ್ಬನೇ ಸೈನಿಕ ನಿನಗೆ ನೀ ಆಯುಧ ಜಗದಲ್ಲಿ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮಯ ತಗೊಂಡು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್ ಅಂತನ? ನಿನ್ನ ಪೂರ್ತಿ ಹೆಸರನ್ನ ಹೀಗ್ ಬರಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರಿಸ್ಕೋ ಭೀಮ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋ ಭೀಮ. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು. ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರುವಾಸೆ ಮೂಡಿದೆ. ಬೆಳಕು ಹರಿದಿದೆ, ಭಾನುಮೈಯ ಮುರಿದಿದೆ, ರೆಕ್ಕೆ ಹಾರದೆ
ನಂಗ್ ಗೊತ್ತಿಲ್ಲ. ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪರ್ತಿದ್ರೆ ಅದನ್ನೇ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಭೀಮಾ, ಯಾಕ್ ಮಗು ಬೇಸರದಲ್ಲಿದ್ಯಾ? ಅಮ್ಮ, ನನ್ನ ಶ್ರಮ ಮೀರಿ ಸಮಾಜದ ಒಳಿತಿಗಾಗಿ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದರೆ ಏನೋ ಒಂದು ನನ್ನ ತಡಿತಾನೇ ಇದೆ. ನನ್ನ ಹೋರಾಟಗಳನ್ನು ಹತ್ತಿಕ್ಕಲು ಷಡ್ಯಂತ್ರಗಳು ನಡೀತಾ ಇವೆ. ಯಾವುದೂ ಕಾರ್ಯರೂಪಕ್ಕೆ ಬರ್ತಾನೆ ಇಲ್ಲ. ನನ್ನ ಹೋರಾಟದ ಫಲಾನುಭವಿಗಳಾಗಿರೋ ನನ್ನ ವಿದ್ಯಾವಂತ ಜನರೇ ನನ್ನ ಜೊತೆ ನಿಲ್ತಾ ಇಲ್ಲ. ಈ ಸಮಯದಲ್ಲಿ ನೀನು ಜೊತೆಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಮಗು, ಯಾರೇ ಈ ಸಮಾಜಕ್ಕೆ ಒಲ್ತು ಮಾಡಬೇಕು ಅನ್ಕೊಂಡವ್ರಿಗೆ ಈ ಸಮಸ್ಯೆಗಳು ಮೊದಲ ಹೆಜ್ಜೆಗಳಿದ್ದಂಗೆ. ಭೀಮಾ, ನಾನ್ ನಿನ್ ಜೊತೆ ಇಲ್ಲ ಅಂತ ಚಿಂತೆ ಪಡ್ಬೇಡ. ನಿನ್ ಬೆನ್ ಹಿಂದೆ ರಮಾಬಾಯಿ ಇದ್ದಾಳೆ. ನಿನ್ ಹೋರಾಟದ ಹಿಂದೆ ರಮಾಳ ಪರಿಶ್ರಮ, ತ್ಯಾಗ ಆಕಾಶದ ಎತ್ತರ. ಅವಳು ನಿನ್ ಜೊತೆ ಇರ್ಬೇಕಾದ್ರೆ ನೀನ್ ಯಾವುದಕ್ಕೂ ಹೆದರ್ಬೇಡ ಮಗನೆ, ಮುನ್ನುಗ್ಗು. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾಗೆಯೇ ಸಿಗುವುದು ಜಗದಲ್ಲಿ. ಧರೆಯೇ ಉರಿದು ನಿಂತರೂ ಸಾಗಿವಾ, ಹಠವಾ ಬಿಡದೆ ಎದುರು ನಿಲ್ಲುತ್ತ. ಧೀರ 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 ಧೀರಾಯಿಸುತ್ತನ, ಧೀರ 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 ಧೀರಾಯಿಸುತ್ತನ, ಧೀರ 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 ಧೀರಾಯಿಸುತ್ತನ.
ಚರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ. ಇಂಥ ಧೈರ್ಯ ಇಲ್ದಿರೋ ಜನ ಹಿಡ್ಕೊಂಡು ಇವನೇನ್ ಮಾಡ್ತಾನೆ? ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವ್ ಮಾತ್ರ ಅವನ್ಗೆ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಸಾವಿರದ 1927ರಲ್ಲಿ ಚೌಡರಕೆರೆಯ ಚಳುವಳಿ. ಮಿಸ್ಟರ್ ಅಂಬೇಡ್ಕರ್, ಇಡೀ ದೇಶದ ತುಂಬಾ ಎಲ್ಲರೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರೆ ನೀವಿನ್ನೂ ನೀರು, ಟೆಂಪಲ್ ಎಂಟ್ರಿ ಅಂತ ಚಳುವಳಿ ಮಾಡ್ತಾ ಇದ್ದೀರಲ್ರಿ. ನಮ್ ಗೌರ್ಮೆಂಟ್ ಇದಕ್ಕೆಲ್ಲ ಆಗ್ಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿನ ನಿಲ್ಲಿಸಿ. ಮಿಸ್ಟರ್ ಆಫೀಸರ್, ಅವರ್ ಸ್ಟ್ರಗಲ್ ಅಂಡ್ ಫೈಟ್ ಇಸ್ ನಾಟ್ ಫಾರ್ ವಾಟರ್, ಟೆಂಪಲ್ ಎಂಟ್ರಿ ಆರ್ ಎನಿ ಅದರ್ ಜಾಬ್ ಬೆನಿಫಿಟ್ಸ್. ವಿ ಫೈಟ್ ಫಾರ್ ಹ್ಯೂಮನ್ ರೈಟ್ಸ್, ಸೋಷಿಯಲ್ ಅಂಡ್ ಎಕನಾಮಿಕಲ್ ಈಕ್ವಾಲಿಟಿ. ವಿ ಆರ್ ಆಲ್ಸೋ ಹ್ಯೂಮನ್ಸ್. Firstly and lastly, we are Indians. ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹಾಗೂ ಸಂವಿಧಾನ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ ಫಲವಾಗಿ ನೊಂದು ಬೆಂದವರ ಪರವಾಗಿ, ಮಹಿಳೆಯರ ಪರವಾಗಿ ಶಾಶ್ವತವಾದ ಸಂವಿಧಾನವನ್ನು ರಚಿಸುವ ಸೌಭಾಗ್ಯ ಅಂಬೇಡ್ಕರ್ ಅವರಿಗೆ ಅವಕಾಶ ದೊರಕಿತು. ಸಂವಿಧಾನ ಪೀಠಿಕೆ ಶಿಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಜ್ಞಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ, ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ
ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಭಾರತದ ಕೀರ್ತಿಯನ್ನು ದಿಗಂತ ಎತ್ತರಕ್ಕೆ ಏರಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ತಮ್ಮ ಜ್ಞಾನದಿಂದ ಶೋಷಿತರ ದೀನ ದಲಿತರ ಅಷ್ಟೇ ಅಲ್ಲ, ಈ ನೆಲದಲ್ಲಿ ಬದುಕುವ ಪ್ರತಿ ಪ್ರಾಣಿಗೂ ದಯ ತೋರಿದ ಮಹಾನಾಯಕ. 1956 ಡಿಸೆಂಬರ್ 6ರಂದು ದೆಹಲಿಯಲ್ಲಿ ಸ್ವರ್ಗಸ್ಥರಾದರು. ಭಾರತದ ಸೂರ್ಯ ನಮ್ಮಿಂದ ದೂರವಾಯಿತು. ನೊಂದು ಗಂಧವರ ಬಾಳಿಗೆ ಬೆಳಕು ತಂದವರು ನೀವು. ನಿಮ್ಮ ಕನಸಿನ ಗೋಪುರಕ್ಕೆ ಪುಟ್ಟ ಮೆಟ್ಟಿಲಾಗ ಬಯಸಿದವರು ನಾವು. ನೀವು ತೋರಿದ ದಾರಿಯಲ್ಲಿ ನಾವು ಸದಾ ನಿಮ್ಮ ನೆರಳಿನಲ್ಲಿ ಎಂದು ಹೇಳುತ್ತಾ ತಮ್ಮ ಜೀವಿತದ ಪ್ರತಿ ಕ್ಷಣವನ್ನ ಸಮಾಜಕ್ಕೆ ದೇಶದ ಒಳಿತಿಗಾಗಿ ಮೀಸಲಿಟ್ಟ ಈ ನಾಯಕನಿಗೆ ಎಲ್ಲರೂ ಎದ್ದು ನಿಂತು ಒಂದು ಗೌರವ ಸಲ್ಲಿಸೋಣ. ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ.